ಏನು ನೋಡಿ ಈ ಕರ್ಟನ್ ಎಷ್ಟು ಹಳೇದಾಗ್ಬಿಟ್ಟಿದೆ, ಬೇರೆ ಚೇಂಜ್ ಮಾಡ್ಬೇಕು. ಈ ಸಲ ಮರೂನ್ ಕಲರ್ ಕರ್ಟನ್ ಹಾಕೋಣ. ಅಯ್ಯಯ್ಯ ಅದೆಂತ ಕಲರು, ಒಳ್ಳೆ ಡಬಲ್ ರೋಸ್ಟ್ ಮಸಾಲೆ ದೋಸೆ ತರ ಇರುತ್ತೆ. ಮನೇನೇನಿದ್ರು ಪ್ರಶಾಂತವಾದ ಬಣ್ಣ ಇದ್ರೆ ಚಂದ. ಪಾಪು ಲೈಟ್ ಬ್ಲೂ ಹಾಕೋಣ. ಲೈಟ್ ಬ್ಲೂನಾ? ಒಳ್ಳೆ ಆಕಾಶದ ತರ ಇರತ್ತೆ. ಮನೆ ಒಳಗಡೆ ಆಕಾಶನ, ಅದು ಅಲ್ಲದೆ ಲೈಟ್ ಕಲರು ಸಿಕ್ಕಾಪಟ್ಟೆ ಬೇಗ ಕೊಳೆ ಆಗತ್ತಪ್ಪ. ಅಯ್ಯೋ ರಾಮ, ಕೊಳೆ ಆಗೋದಿದ್ರೆ ಒಳಗಡೆ ಟ್ರಂಕಲ್ಲಿ ಇಟ್ಕೊಬೇಕು, ಅದನ್ನ ಬಾಗ್ಲಿಗೆ ಯಾಕೆ ಹಾಕ್ಬೇಕು ಅಲ್ವಾ? ಕರೆಕ್ಟು, ನಾವ್ ಬಟ್ಟೆ ಹಾಕೊಳಲ್ವಾ, ಹಾಗೆ ಬಾಗ್ಲಿಗೂ ಬಟ್ಟೆ ಹಾಕ್ಬೇಕು. ಯಾವ್ದೋ ಒಂದ್ ಕಲರ್ ಕರ್ಟನ್ ಹಾಕಿದ್ರೆ ಆಯ್ತು. ಒಂದ್ ಕೆಲ್ಸ ಮಾಡೋಣ ಪಾಪು, ಸಿಟಿ ಮಾರ್ಕೆಟ್ ಇಂದ ಗೋಣಿ ತಾಟ್ ತಂದು ನೇತಾಕ್ಬಿಡೋಣ. ಜಾನು, ಮರೂನ್ ಕಲರ್ ಸ್ಕ್ರೀನ್ ತಗೊಂಡ್ ಬನ್ನಿ. ಈಗ ನಾನ್ ಹೇಳೋ ಕಲರ್ನ ಯಾಕೆ ಅಪೋಸ್ ಮಾಡ್ತಿದ್ದಾಳೆ? ಇದು ನನ್ ಮನೆ. ಮರೂನ್ ಕಲರ್ ಕಾಂಟ್ರಾಸ್ಟ್ ಇರುತ್ತೆ. ನೀನೇ ಇಡೀ ಮನೆ ಕಾಂಟ್ರಾಸ್ಟ್. ನಾನ್ ಕಾಂಟ್ರಾಸ್ಟ್ ಆಗಿರೋದಕ್ಕೆ ನೀವು ಬ್ರೈಟ್ ಆಗಿ ಶಾಸ್ತ್ರ ಮಾಡ್ತೀರಾ. ಜಗಳನ ಒಂದ್ ಕೆಲ್ಸ ಮಾಡ್ತೀನಿ, ಒಂದೇ ಸ್ಕ್ರೀನ್ಗೆ ಅರ್ಧ ಭಾಗ ಮರೂನು ಅರ್ಧ ಭಾಗ ಬ್ಲೂ ಹಾಕ್ಬಿಡ್ತೀನಿ, ಓಕೆನಾ? ನನ್ ಮಾತೆ ಶಾಸನ, ಲೈಟ್ ಬ್ಲೂ ಕರ್ಟನ್ನೇ ಹಾಕೋಣ. ಚುಪ್ಪೆ ಬಂದ್ಬಿಟ್ಲು ಮಾತಾಡೋದು. ಫೇಸ್ ಸಿ ಮಾಡೋ ಬಿಡ್ತು ಅನ್ನೋ ಹಾಗೆಲ್ಲ ಹೇಳ್ಬಾರ್ದು. ಅದಕ್ಕೆ ಫೇಸ್ ಮಾಡಕ್ ಪಾಪಣ್ಣ ಇಲ್ವಾ? ಕನ್ನಡ ಸಿ ಅಲ್ಲ ಕಣೋ, ಹೆಂಗ್ ಆಂಗ್ರಿ ಮಾಡ್ಕೊಂಡಿದಾರೆ ನೋಡು. ಮೋಸ್ಟ್ಲಿ ಹಂಗ್ರಿ ಆಗಿರ್ಬೇಕು. ಕರ್ಕೊಂಡೋಗಿ ಪಾನಿಪುರಿ ಕೊಡ್ಸೋ, ಸರಿ ಹೋಗುತ್ತೆ. ಜಾನು ಜಮಾಜಮ್ ಬನ್ನಿ ಇಲ್ಲಿ. ಸ್ವೀಟು ಸ್ವೀಟು ಸ್ವೀಟು, ಕೂಲ್ ಡೌನ್ ಕೂಲ್ ಡೌನ್. ಅಲ್ಲ ಸ್ವೀಟು, ಕರ್ಟನ್ ಇಲ್ಲ ಅಂದ್ರೆ ಏನಂತೆ? ಈಗ ಜಸ್ಟ್ ಇಮ್ಯಾಜಿನ್, ಮನೆಯಲ್ಲಿ ಕರ್ಟನ್ಗಳೇ ಇಲ್ಲ, ಹೇಗಿರುತ್ತೆ? ಬಯಲಾಂಜನೇಯನ್ ಗುಡಿ ತರ ಇರತ್ತೆ. ಯಾಕೆ ಸ್ವೀಟು ಇಷ್ಟೊಂದು ಸಿಟ್ಟು? ನನ್ನ ನೀವು ಮದ್ವೆ ಮಾಡ್ಕೊಂಡು ಈ ಮನೆಗ್ ಕರ್ಕೊಂಡ್ ಬರ್ಬೇಕಾದ್ರೆ ಏನಂತ ಮಾತು ಕೊಟ್ಟಿದ್ರಿ ನೆನಪು ಮಾಡ್ಕೊಳ್ಳಿ. ಹೊಡೀರಿ ಫ್ಲಾಶ್ ಬ್ಯಾಕ್. ನಿನ್ನ PWD ಫಸ್ಟ್ ಕ್ಲಾಸ್ ಕಾಂಟ್ರಾಕ್ಟರ್ ತರ ನೋಡ್ಕೊಂತೀನಿ ಅಂತ ಹೇಳಿದ್ದೆ. ಮೋರಿ ರಸ್ತೆ ಕ್ಲೀನ್ ಮಾಡಕ? ಏ ಇಲ್ಲ ಇಲ್ಲ ಇಲ್ಲ, ನಿನ್ನ ರಾಣಿ ತರ ನೋಡ್ಕೊಂತೀನಿ ಅಂತ ಹೇಳಿದ್ದೆ. ಕರೆಕ್ಟ್, ನಾನು ಈ ಮನೆಗೆ ರಾಣಿ ಆಗ್ಬೇಕು, ರಾಣಿ ತರ ಗೆಟಪ್ ಹಾಕ್ಬೇಕು. ಅದಕ್ಕೀಗಲೇ ವ್ಯವಸ್ಥೆ ಮಾಡಿ. ಅಲ್ಲ ಸ್ವೀಟು, ನೀನು ಗೃಹಿಣಿ ರಾಣಿ ಆದ್ರೆ ಮನೆ ಕೆಲಸ ಮಾಡೋರು ಯಾರು? ನಾನ್ ರಾಣಿ ಆದ್ರೆ ಕೆಲಸದವರು ಆಟೋಮೆಟಿಕ್ ಆಗಿ ಬರ್ತಾರೆ, ಕೆಲ್ಸ ಮಾಡ್ತಾರೆ. ನಾನ್ ಇವತ್ತಿಂದ ರಾಣಿ ಆಗ್ಬೇಕು. ಗೆಟಪ್ಗೆ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ನನ್ ಮಾತೆ ಅರ್ಸಿಕೆರೆ. ರಾಣಿ ಮಹಾರಾಣಿ, ಮಾತೆ ಗುರಾಣಿ, ರಾಣಿ ಮಹಾರಾಣಿ, ರಾಣಿ ಮಹಾರಾಣಿ. ಮಾತೆ ಗುರಾಣಿ. ರಾಣಿ ಮಹಾರಾಣಿ, ಮಾತೆ ಗುರಾಣಿ. ಬ್ರೆಡ್ ಬೇಕರಿ ಸಂಸ್ಥಾನಾಧೀಶ್ವರಿ ರಾಣಿ ಅವರು ಕಮ್ ಮಾಡಿದ್ದಾರೆ. ಅವರಿಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ರಾಣಿಯವರೇ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಸಿದ್ಧ ಬಿದ್ದ, ಮಡದಿಯ ಮಾತು ಬದ್ದ. ನನ್ನಿಂದ ಏನಾಗಬೇಕು? ಛತ್ರ ಚಾಮರವೆಲ್ಲಿ? ನಿಮ್ಮಿ ತುಂಬಾ ಚೆನ್ನಾಗಿದೆ. ಏಯ್ ಏನ್ರಿ ಸುಮ್ಮನೆ ಇದ್ದೀರಲ್ಲ? ಶ್ರೀಮತಿ, ಚಾರು ಇವಾಗ ರಾಣಿ ಆಗಿದ್ದಾಳೆ. ನಾವು ಎದುರು ಮಾತಾಡಬಾರ್ದು, ಮೆತ್ತು ಮಾತಾಡಿ. ನಾನ್ ಯಾಕೆ ಮೆಲ್ಲಿಗೆ ಮಾತಾಡ್ಬೇಕು? ಸದ್ದು. ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ. ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ, ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ, ರಾಣಿ ಚಾರುಲತಾ ಅವರಿಗೆ ಜಯವಾಗಲಿ. ನೀವು ಹೇಳುವಂತವರಾಗಿ. ಏನಪ್ಪ ನೀವು ಹೇಳಿ. ಯಾವಾಗ ಹೇಳ್ತಿದ್ಯಾ? ಜಾಗಿಂಗೆ ಜಯವಾಗ್ಲಿ. ಜಾಗಿಂಗ್ಗೆ ಜಯ ಆದ್ರೆ ನಿಮ್ಮನ್ನ ರನ್ನಿಂಗ್ ಮಾಡಿಸ್ಬಿಡ್ತೀನಿ ಅಷ್ಟೇನೆ. ನಾ ಜಾಗಿಂಗ್ ಜಯ ಆಗ್ಲಿ ಅನ್ನ. ಚಾರುಲತಾ ಅವರಿಗೆ ಜಯವಾಗಲಿ. ಏನ್ ರಾಣಿ, ರಾಣಿ ಯಾಕಂತೆ ಈ ವೇಷ ದಿಗಿಡ್ದಿಮ್ಮಿದು? ಶ್ರೀಮತಿ, ನಾನು ವಿಚಾರಿಸ್ಬೇಕಣೆ. ಪುಂಡ ಮದುವೆಗಿಂತ ಮುಂಚೆ ಮಾತು ಕೊಟ್ಟಿದ್ದಂತೆ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ಅಂತ.
ಆಕ್ಸಿಡೆಂಟು ಬಪ್ಪ ಇಲ್ಲಿ ಪಾಪಣ್ಣ 1000 ರೂಪೀಸ್ ಬೇಕಿತ್ತು ರೀ. ನಮ್ ತಲೆ ಇದ್ದಾನ? ಹೌದು. ಇರ್ಲಿ. ರಾಣಿಗೆ ಜಯಕರ ಹಾಕ್ತಿದ್ದೀರಾ ಈಗ? ಅಮ್ಮ ಯಾವತ್ತಿದ್ರು ನಾನು ನಿನ್ ಮುದ್ದಿನ ಮಗ ಅಮ್ಮ. ಪಾಪಣ್ಣ ಪಾನಿಪುರಿಗೆ ನಮ್ಗೆ ಎಕ್ಸ್ಟ್ರಾ ದುಡ್ಡು ಸಿಕ್ಕಿದೆ. ಪಾರ್ಟಿ ಚೇಂಜ್. ಟೇಕ್ ಕೇರ್ ಆಫ್ ಯರ್ ರಾಣಿ. ಕೂಲ್ ಡೌನ್ ರಾಣಿ ಅವರೇ. ಅವರಿಬ್ರು ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಬೇರೆನೇ ಅರೇಂಜ್ಮೆಂಟ್ ಮಾಡಿದ್ದೀನಿ. ಕ್ಷಮಿಸಿ. ರಾಣಿಯವರಿಗೆ ನಂದ ಮತ್ತು ನಂದು ಮಾಡುವ ವಂದನೆಗಳು, ಅಭಿನಂದನೆಗಳು. ಕಪ್ಪ ಕಾಣಿಕೆ ತಂದಿವಿ, ಸ್ವೀಕರಿಸಿ. ಕಪ್ಪ ಕೊಡದಿದ್ದರೆ ನಾವು ಬಿಡುವುದಿಲ್ಲಪ್ಪ. ಕಪ್ಪ ಕೇಳುವುದೇ ತಪ್ಪ. ನಾಯಿಗೆ ತಿನ್ನಿಸಿ ಬೇವಿನ ಸೊಪ್ಪ. ಇದು ನನಗೆ ಬೇವಿನ ಸೊಪ್ಪು ತಿನ್ಸ್ತಾಳಂತ. ಶ್ರೀಮತಿ, ಅದನ್ನ ತಿಂದ್ರೆ ಕೊಬ್ಬು ಶುಗರು ಕಡಿಮೆ ಆಗುತ್ತಮ್ಮ. ರೀ, ನಮ್ಮ 25ನೇ ಆನಿವರ್ಸರಿಗೆ ನೀವು ನನಗೇನಂತ ಹೇಳಿದ್ರಿ? ನೀನು ಎಲ್ಲೇ ಬಿಸಾಕಿದ್ರು ಎದ್ದು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಗೊತ್ತಾಯ್ತು. ವರ್ಷಕ್ಕೊಂದ್ಸಲ ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅಯ್ಯೋ, ಅದು ಅಲ್ಲಪ್ಪ. ಮೈಯೆಲ್ಲ ಕೆಂಪಾಯ್ತು ಕಣೆ. ಏನ್ ಗೊತ್ತಪ್ಪ, ಪಾಪು ಅವನ್ ಹೆಂಡತಿಗೆ ಏನಂತ ಹೇಳಿದಾನೆ, ನಿನ್ನ ರಾಣಿ ತರ ನೋಡ್ಕೋತೀನಿ ಅಂತ. ಆಗ ನೀವ್ ನನಗೇನಂತ ಹೇಳಿದ್ರಿ? ಜ್ಞಾಪಕ ಬಂತು. ಏನು? ಮಹಾರಾಣಿ ತರ ನೋಡ್ಕೊಳ್ತೀನಿ ಅಂದಿದ್ದೆ. ಏನ? ಮಹಾರಾಣಿ. ಇನ್ನೊಂದ್ಸಲ ಹೇಳಿ. ಮಹಾರಾಣಿಗೆ ಜೈ. ಶ್ರೀಹರಿ, ನಿಮ್ ಫೋನ್ಗೆ 1000 ರೂಪೀಸ್ ಟ್ರಾನ್ಸ್ಫರ್ ಮಾಡಿದೀನಿ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿಪ್ಪ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಹೋಶಿಯಾರ್, ಮಹಾರಾಣಿಯವರು ಆಗಮಿಸುತ್ತಿದ್ದಾರೆ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ರಾಣಿ ಅವರಿಗೆ ಛತ್ರಿ ಚಾಮರ ಸೇವೆ ನಡೆಯಲಿ. ಮಹಾರಾಣಿಗೆ ಇದೇ ಸೇವೆ ಇನ್ನು ಜೋರಾಗಿ ನಡೆಯಲಿ. ಶಾಬಾಸ್. ಬಿಸಿಲಿನ ಬೇಗೆ ಹೆಚ್ಚುತ್ತಿದೆ. ಐಸ್ ಕ್ರೀಮ್ ತಂದ್ಕೊಳ್ಳೇನ್ರಿ? ಪನ್ನೀರನ್ನು ಚಿಮ್ಮಿಸಿ. ನೀರು. ನನಗೆ ಅಮೃತವನ್ನು ಚುಮುಕಿಸಿ. ಅಮೃತ. ಶಾಬಾಸ್. ನೀನು ರಾಣಿ ಆದರೆ ನಾನು ಮಹಾರಾಣಿ. ತಿಳಿದುಕೋ ಚೌಕಾಸಿ, ಅವಿವೇಕಿ. ಚೌಕಾಸಿ ಅಲ್ಲ, ನಾನು ಬೇರೆ ಸಾಮ್ರಾಜ್ಯದ ರಾಣಿ. ನನ್ನದೇ ಬೇರೆ ಸಾಮ್ರಾಜ್ಯ. ನಮ್ಮದು ಬೇಕರಿ ಸಾಮ್ರಾಜ್ಯ. ನಮ್ದು ಕುಂಬಳಕಾಯಿ ಸಾಮ್ರಾಜ್ಯ. ಲೇಡೀಸ್ ಫಿಂಗರ್ ನಮ್ಮ ಸಾಮ್ರಾಜ್ಯದ ಎಲ್ಲೆಗೆ ಮಿತಿ ಇಲ್ಲ. ಅಲ್ಲ ಅಲ್ಲ ನಮ್ ಸಾಮ್ರಾಜ್ಯ ಆಕಾಶದಷ್ಟು ಹೈಟ್ ಆಗಿದೆ. ನಿಮಿಡಮಿ, ಸಾಮ್ರಾಜ್ಯ ಹೈಟ್ ಇರಲ್ವೇ, ಅಗಲ ಇರುತ್ತೆ. ನಮ್ಮ ಸಾಮ್ರಾಜ್ಯ ಕ್ರಿಕೆಟ್ ಫೀಲ್ಡ್ ಅಷ್ಟು ವೈಡ್ ಆಗಿದೆ. ವೈಡ್ ಬಾಲ್ಗೆ ಸಿಕ್ಸರ್ ಬೀಸಿದ್ರೆ ನಿಮ್ ತಲೆಗಳು ಓಪನ್ ಆಗಿ ಕೆಸರು ಆಚೆ ಬರುತ್ತೆ. ರಾಣಿಯವ್ರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ರಾಣಿಯವ್ರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ರಾಣಿಯವ್ರಿಗೆ ಜಯವಾಗಲಿ. ರಾಣಿಯವ್ರಿಗೆ ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ.
ಶಾಬಾಸ್. ಯಾರಲ್ಲೇ? ಯಾರು ಇಲ್ಲ. ಯಾರು ಇಲ್ಲ ಅಂತ ಹೇಳಿಲ್ವಾ? ನನಗೆ ಬಾಯಾರಿಕೆ ಆಗುತ್ತಿದೆ, ನೀರು ಕೊಡಿ. ಯಾರಿದ್ರಿಪ್ಪ? ರಾಣಿ ಅವ್ರಿಗೆ ಬಾಯಾರಿಕೆ ಆಗಕತ್ತೈತೆ ಅಂತ ಒಂಚೂರು ನೀರು ತಂದು ಕೊಡ್ರಿ. ಯಾರದ್ರವ? ರಾಣಿ ಅವ್ರಿಗೆ ಬಾಯಾರಿಕೆ ಆಗತ್ತಿ, ನೀರ್ ತಕ್ಕೊಡ್ರಿ. ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಮಹಾರಾಣಿ ಯಾರಲ್ಲಿ? ಬೆಳ್ಳಿ ಲೋಟದಲ್ಲಿ ನನಗೆ ಬಿಸಿ ನೀರು ತೆಗೆದುಕೊಂಡು ಬನ್ನಿ. ಯಾರಲ್ಲಿ? ಮಹಾರಾಣಿಯವರಿಗೆ ಬೆಳ್ಳಿ ಲೋಟದಲ್ಲಿ ಬಿಸಿ ನೀರು ತನ್ನಿ. ಹಾಟ್ ವಾಟರ್ ಬ್ರಿಂಗ್ ಮಾಡಿ. ಇದು ಬೆಳ್ಳಿಯೇ? ಬೆಳ್ಳಿನೇ ಕಪ್ಪಾಗಿದೆ. ಮಹಾರಾಣಿ ನಾಲ್ಗೆ ಸುಡ್ತಾ? ಹೇಗೆ ಬಾ ಮೂರ್ಖ, ಬಿಸಿ ನೀರು ಗಂಟಲಿಗೆ ಹಿತವಾಗಿದೆ. ಶಾಬಾಸ್. ಯಾರಲ್ಲೇ? ಯಾರು ಇಲ್ಲ. ನನಗೆ ಕಾಮಧೇನು ಕ್ಷೀರವನ್ನು ತಂದುಕೊಡಿ. ರಾಣಿಯವ್ರಿಗೆ ಕಾಮಧೇನು ಕ್ಷೀರವನ್ನು ತಂದು ಕೊಡ್ರಿ. ತಂದುಕೊಡ್ರಿ. ಲಗುನು ಬರ್ರಿ. ಯಾರಲ್ಲಿ? ಎಲ್ಲ ಇಲ್ಲೇ ಇದೀವಲ್ಲ. ನಾನು ಮೇಯಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ತನ್ನಿ. ಯಾರಲ್ಲಿ? ಮಹಾರಾಣಿಯವರು ಮೇಯಬೇಕಂತೆ. ಏಯ್, ಮಹಾರಾಣಿಯವರು ಮೇಯಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಗಳನ್ನು ತನ್ನಿ. ಮಹಾರಾಣಿ ಈಟ್ ಮಾಡಲು ಡ್ರೈ ಫ್ರೂಟ್ಸ್ ನ ಬ್ರಿಂಗ್ ಮಾಡಿ. ಶಾಬಾಸ್. ಶ್ರೀಮತಿ, ಮೇಯೋದಕ್ಕೆ ದ್ರಾಕ್ಷಿ ಗೋಡಂಬಿ ಬೇಕೇನೆ? ಹುಲ್ಲು ಕಸ ಕಡ್ಡಿ ಬೇಡವಾ? ನಿಮ್ಮನ್ನು ಚೆಂಡಾಡಲೆ? ನನ್ನ ಮಾತೆ ಶಾಸನ, ಡ್ರೈ ಫ್ರೂಟ್ಸ್ ತಿನ್ನೋಣ. ಶಾಬಾಸ್. ಕಾಮಧೇನು ಹಾಲಿಲ್ಲ, ಪ್ಯಾಕೆಟ್ ಹಾಲಿದೆ ತರ್ಲಾ? ಬಾದಾಮಿ ಹಾಲು ಕುಡಿಯೋಣ. ನನ್ನ ಮಾತೆ ಅರಸೀಕೆರೆ. ನನ್ನ ಸಿಂಹಾಸನವೆಲ್ಲಿ? ಇನ್ನೇನು ಬರುತ್ತದೆ? ಘನತೆ, ಗಾಂಭೀರ್ಯ. ಅರ್ಜೆಂಟಾಗಿ ಸಿಂಹಾಸನ ಬೇಕಿತ್ತಲ್ಲ. ಮೈಸೂರು ಸಿಂಹಾಸನನ, ಟಿಪ್ಪು ಸಿಂಹಾಸನನ? ಅದೆಲ್ಲ ಯಾವುದೂ ಇಲ್ಲ, ಸದ್ಯಕ್ಕೆ ಮದ್ವೆ ಸಿಂಹಾಸನ ಸಾಕು. ಗಣಿಯತ್ರಿ ತರೋದೊಂದ ಬಾಕಿ, ತರ್ತೀವಿ ರೀ. ನಡಿ ನಡಿ ಬರ್ರಿ. ಚೌಕಾಸಿ ಸಿಂಹಾಸನದ ಮೇಲೆ ಕೂತಿರೋ ಅಜ್ಜಮ್ಮರು. ಪುರುಷ ಯಾರಿಲ್ಲಿ? ಯಾರು ಇಲ್ಲ. ಏಯ್, ನೀವೊಬ್ರೇ ಸಾಕು ನನಗೆ. ಈಗ ಅದಕ್ಕಿಂತ ಉತ್ತಮವಾದ ಸಿಂಹಾಸನ ನನಗೆ ಬೇಕು. ಶ್ರೀಮತಿ, ಏನೇದು? ಕೃಷ್ಣದೇವರ ಕಾಲದಲ್ಲಿ ಇದೆಯೇನೆ ನೀನು? ಏನು ವಿಜಯನಗರ ಸಾಮ್ರಾಜ್ಯ ಮಾಡ್ಬೇಕಾ? ಇದು ಶ್ರೀಮತಿ ಸಾಮ್ರಾಜ್ಯ. ಮಹಾರಾಣಿ ಎಕ್ಸ್ಕ್ಯೂಸ್ ಮೀ. ಪಿತಾಶ್ರೀ, ನೀವು ಚಿಂತಿಸಬೇಡಿ. ಶಾಮಿಯಾನ ಟೆಂಟ್ ಹೌಸ್ ಅಲ್ಲಿ ರೆಂಟ್ ಗೆ ಗಿವ್ ಮಾಡ್ತಾರೆ. ಹೌದಾ? ಹೌದು. ಮತ್ತೆ ಯಾಕೆ ಯೋಚನೆ ಮಾಡ್ತಾರೆ? ಮಾತನಾಡದಿರಿ. ಮಹಿಳಾ ಸಮಾಜದ ಕಣ್ಮಣಿ, ಸಮಾಜ ಸೇವಾ ಚೂಡಾಮಣಿ, ಪಾಪ ಪಾಂಡು ಕರಿಮಣಿ, ಕಲ ಸೂಪರ್ನ ಪೆಣ್ಮಣಿ, ಮಹಾರಾಣಿಯವರು ಸಿಂಹಾಸನವೇರುತ್ತಿದ್ದಾರೆ. ಶಾಬಾಸ್. ಮಹಾರಾಣಿಯವರಿಗೆ 500 ರೂಪಾಯಿ ಬಹುಪರಾಕ್. ಖಜಾಂಚಿಗಳೇ, ಮಹಾರಾಣಿಯವರಿಗೆ ಬಹುಪರಾಕ್. ಅಮಾತ್ಯರೇ, ಈ ಎರಡು ಸಿಂಹಾಸನದಲ್ಲಿ ಯಾವುದು ಚೆನ್ನಾಗಿದೆ? ನನ್ನದೋ ಅಥವಾ ಅವರದೋ? ನಮ್ದ ಬಹಳ ಚಂದ ಐತಿ. ಮ್ಯಾರೇಜ್ ಹಾಲ್ ಅಲ್ಲಿ ಕೇಕ್ ಮಾಡಿರ್ತಾರಲ್ಲ, ಅದೇ ತರ ಇದೆ. ಸೇಮ್ ಟು ಸೇಮ್. ಒಂದ್ ವೈಟ್ ಕಲರ್, ಒಂದ್ ಗೋಲ್ಡನ್ ಕಲರ್. ನಿಮ್ಮಿಯವರೇ? ಮಹಾರಾಣಿ ಮಮ್ಮಿಯವರೇ, ಮುತ್ತಿನ ಹಾರವನ್ನು ಕೊಡಿ. ಮಹಾರಾಣಿ ಒಂದ್ ನಿಮಿಷ. ಇಲ್ಲಿ ಸೈಲೆಂಟ್ ಗೇಮ್ ಪಾರ್ಟಿ ಆಡ್ತಾ ಇರೋ ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಮಹಾರಾಣಿಯವರೇ, ನಿಮ್ಮ ಸಿಂಹಾಸನವೇ ಬಹಳ ಚೆನ್ನಾಗಿದೆ. ಶಾಬಾಸ್. ಆನೆಗೆ ತಕ್ಕ ಅಂಬಾರಿ, ಮಹಾರಾಣಿ ಸೈಜಿಗೆ ತಕ್ಕಂತ ಸಿಂಹಾಸನ. ನನಗೆ ಬೆಳ್ಳಿ ತಟ್ಟೆಯಲ್ಲಿ ಬ್ರೆಡ್ ಟೋಸ್ಟ್ ತನ್ನಿ. ಅಯ್ಯಯ್ಯೋ ವಿಧಿ. ಅಮಾತ್ಯರೇ,
ಎಂತಹ ಹಣೆಯ ಬರಹ. ನನಗೆ ಬಂಗಾರದ ತಟ್ಟೆಯಲ್ಲಿ ಪರಮಾನ್ನವನ್ನು ತನ್ನಿ. ಅಯ್ಯೋ ಟುಡೇ ಸ್ಪೆಷಲ್ ರಸಾಯನ. ಅದನ್ನೇ ತನ್ನಿ. ಯಾರಲ್ಲಿ? ಯಾರು ಇಲ್ಲ. ನನಗೆ ಪಲ್ಲಕ್ಕಿ ಬೇಕು. ನಗರ ಪ್ರದಕ್ಷಿಣೆ ಮಾಡಿ ಜನರ ಸುಖ ದುಃಖಗಳನ್ನು ವಿಚಾರಿಸೋಣವೇ? ಆಚಾರ್ಯ, ಆ ಸಾಮ್ರಾಜ್ಯದಲ್ಲಿ ಎಲ್ಲರೂ ಅಲ್ಲುಡುಕಲ್ಗಳೇನೆ. ಪಲ್ಲಕ್ಕಿಯ ಮೆರವಣಿಗೆ ತುಂಬಾ ಸೊಗಸಾಗಿತ್ತು. ನನಗೂ ಪಲ್ಲಕ್ಕಿ ಬೇಕು. ಲೇ ಅಕ್ಕಿನೇ ಇಲ್ಲ, ಇನ್ನು ಪಲ್ಲಕ್ಕಿಯಲ್ಲಿ ತಗೊಂಬರೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಪಲ್ಲಕ್ಕಿ ಬೇಕೇ ಬೇಕು. ಅಯ್ಯೋ ಗ್ರಹಚಾರವೇ, ಮೊಲ ಜಿಂಕೆ ಹೊರತಕ್ಕೆ ಜನ ಸಿಗ್ತಾರೆ, ಆನೆ ಹೊರತಕ್ಕೆ ಜನ ಸಿಗ್ತಾ? ಮುಂದೆ ಹೇಳುವ ಅವಶ್ಯಕತೆ ಇಲ್ಲ. ನಾನಿರುವುದೇ ಹೀಗೆ ಇಡೀ ಜಗತ್ತಿಗೆ ಗೊತ್ತು. ಹೊರುವವರನ್ನು ಕರೆಸಿ. ಮಹಾರಾಣಿಯವರೇ, 10 ನಿಮಿಷ ಕಾಲಾವಕಾಶ ಕೊಡಿ. ಆಗಬಹುದು. ಅಬ್ಬಬ್ಬ, ಏನಪ್ಪ ಇವರಿಬ್ರುದು? ಇವ್ರಿಗೇನ್ ಬೇಕು, ಇವ್ರಿಗೆ ಬೇಕು, ಇವ್ರಿಗೇನ್ ಬೇಕು, ಅದು ಇವ್ರಿಗೆ ಬೇಕು. ಅದನ್ನೆಲ್ಲ ತಂದು ಕೊಟ್ಟು ನಾನು ಒಳ್ಳೆ ಕತ್ತೆ ತರ ಆಗಿದೆ. ಪಕ್ಕದ ರಾಜ್ಯದ ಅಮಾತ್ಯರ ಜೊತೆ ಪಿತೂರಿ ನಡೆಸುತ್ತಿದ್ದೀರಾ ಅಮಾತ್ಯರೇ? ಆ ಮಾತೆ ಇಲ್ಲ ಮಾತೆ. ಪಲ್ಲಕ್ಕಿ ಸಿದ್ಧವಾಗಿದೆ ಮಾತೆ. ದಾದಾತರು ಮಹಾರಾಣಿಯವರೇ. ಶಾಬಾಸ್. ಹೌದು, ಕಾರು ಏನಿವಾಗ? ಮಹಾರಾಣಿಯವರು ವಾಕ್ ಮಾಡ್ತಾ ಕಮ್ ಮಾಡ್ತಿದ್ದಾರೆ ಅಂತ ಪೀಪಲ್ಸ್ ಗೊತ್ತಾಗ್ಬಿಡ್ತು. ಹಂಗೆಲ್ಲ ಮಾತಾಡ್ಬಾರ್ದು. ಸೈಲೆಂಟ್ ಗೇಮ್ ಪಾಡ್ತ್ರಿ. ಪಲ್ಲಕ್ಕಿ ವಾಪಸ್. ಶ್ರೀಹರಿ, ನನ್ನ ಮೊಬೈಲ್ ಅಲ್ಲಿ ಪಲ್ಲಕ್ಕಿ ಫೋಟೋಸ್ಗೆ ಸೋ ಮೆನಿ ಲೈಕ್ಸ್ ಕಮ್ ಮಾಡಿದೆ ಕಣೋ. ಸಿ ಮೇಡಮ್. ಹೌದಾ? ಲೆಲೆಲೆಲೆಲೆ, ಆ ರಾಣಿ ಕಿರೀಟ, ಒಡವೆಗಳು, ಏನ್ ವೈಭವ! ಥೇಟ್ ರಾಣಿ ತರನೇ ಕಾಣ್ತಿದಾರಲ್ವಾ? ಇಷ್ಟು ಚೆನ್ನಾಗಿದೆ ಅಲ್ಲ ಈ ಫೋಟೋ. ಸೂಪರ್. ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡುತ್ತಿರಬೇಕು. ಹೋಗಿ ನೋಡ್ಕೊಂಡು ಬೇಗ ಬನ್ನಿ. ಅಪ್ಪಣೆ. ನಾವು ನೆಟ್ಟಲ್ಲಿ ನೋಡಿದ್ವಿ, ಈ ಮನೆಯಲ್ಲಿ ರಾಣಿ ಮಹಾರಾಣಿಯವರು ಇದ್ದಾರಂತೆ. ಅವ್ರ ಮೈ ತುಂಬಾ ಒಡವೆಗಳಿದೆ ಅಂತೆ. ಎಲ್ಲಿದ್ದಾರೆ ಹೇಳು? ಅಯ್ಯೋ, ರಾಣಿ ಮಹಾರಾಣಿ ಅಲ್ಲ. ಮುಚ್ಚ ಬಾಯೆ, ಸೌಂಡ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಕರಿಯವ್ರ ಆಚೆ. ಅಪ್ಪ ಶಿವರೇ, ಬೇಗ ಬನ್ನಿ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ, ಇವ್ರು ನನ್ನ ಓ, ಇವರು ಕಳ್ಳರೇ ಇರಬೇಕು. ಕಳ್ಳರೇ? ನಮ್ಮ ರಾಜ್ಯದಲ್ಲಿ ಯಾರು ಕಳ್ಳರಿಲ್ಲವಲ್ಲ. ಇದು ಚೌಕಾಸಿ ಸಾಮ್ರಾಜ್ಯದ ಕಳ್ಳರಿರಬೇಕು. ಹೌದಾ? ಹಾಗಾದ್ರೆ ಬನ್ನಿ ಮಲಗೋಣ. ನಮ್ಮ ಸಾಮ್ರಾಜ್ಯದಲ್ಲಿ ಕಳ್ಳರೇ ಇಲ್ಲ. ನಮ್ಮ ಸಾಮ್ರಾಜ್ಯದ ಜನರನ್ನು ಹಿಡಿದಿದ್ದಾರೆಂದರೆ ಅವರು ನಿಮ್ಮ ಸಾಮ್ರಾಜ್ಯದ ಕಳ್ಳರೇ ಇರಬೇಕು. ಹೌದೇ? ಪರವಾಗಿಲ್ಲ, ಅವನು ದ್ರೋಹಿ, ಚೋಚ್ಬಿಡಿ. ಪ್ರಾಣ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಿ. ರಾಣಿ ಮಹಾರಾಣಿಯರು ಆಮೇಲೆ. ನಿಮ್ ನಾಟಕ ಎಲ್ಲ ಸಾಕು ನೋಡು. ನಿಮ್ ಮೈ ಮೇಲೆ ಒಡವೆ ಎಲ್ಲ ಕೊಟ್ಬಿಡಿ. ನಿಮ್ಮನ್ನೆಲ್ರು ಸಾಯ್ಸಾಕ್ಬಿಟ್ಟು ಲೈನ್ ಆಗಿ ಇಟ್ಬಿಟ್ಟು ಒಂದ್ ಸೆಲ್ಫಿ ತಗೊಂಡು ನಾವು ಇಬ್ರು ಹೋಯ್ತಾ ಇರ್ತೀವಿ.
ಅದನ್ನೇ ತಕ್ಕೊಡು, ಬಂಗಾರ ಅದನ್ನ ಮಾರ್ತೀವಿ, ಇತ್ತಾಳೆ ಎದುರು ತುಕ್ಕು ಹಾಕ್ತೀವಿ. ತೆಗಿ ತೆಗಿ ತೆಗಿ. ನೋಡಕ್ಕೆ ಸಖತ್ತಾಗವಳೆ, ಇವಳನ್ನ ತಕೊಂಡು ಹೋಗ್ಬಿಟ್ಟು ಪಕ್ಕದ ರಾಜ್ಯಕ್ಕೆ ಸೆಲ್ ಮಾಡ್ಬಿಟ್ರೆ ನನ್ನನ್ ಮಾಡ್ತೀರಾ? ಇನ್ನು ಅತಿಲಕ್ಕದ ಸುಂದರಿ. ಹಾಗೆಲ್ಲ ಮಾಡ್ಬೇಡಿ. ಅವಳು ಚೌಕಾಸಿನೇ ಇರ್ಬೋದು, ಆದ್ರೆ ಅವಳು ನಮ್ಮನೆ ಹುಡುಗಿ. ಅವಳನ್ನ ಮಾರಕ್ಕೆಲ್ಲ ನಾನು ಬಿಡೋದಿಲ್ಲ. ಬೇಕಾದ್ರೆ ನನ್ನನ್ನು ಮಾರಿ, ನನ್ನನ್ನು ಹೊತ್ಕೊಂಡು ಹೋಗಿ. ನಿನ್ನ ಯಾರಮ್ಮ ಹೊತ್ಕೊಂಡು ಹೋಗ್ತಾರೆ? ನಿನ್ಯಾರು ತಗೊಂತಾರೆ? ಇವಳಾದ್ರೂ ಚಿಕ್ಕ ಹುಡುಗಿ, ಹೊತ್ಕೊಂಡು ಹೋಗೋದ್ರಲ್ಲೂ ಒಂದು ಖುಷಿ ಇದೆ. ಎಲ್ಲೋ ಪೊಲೀಸ್ ವ್ಯಾನ್ ಬರ್ತಾ ಇದೆ, ಬಂದು ಇವ್ರನ್ನ ಹಿಡ್ಕೊಂಡು ಹೋಗುತ್ತೆ. ಅಬ್ಬಾ, ಇವತ್ತು ಈ ಡ್ರಾಮಾ ಮುಗೀತು. ಹೌದು, ಕಾಣ್ತಾ ಇಲ್ಲ. ಅಯ್ಯೋ ರೀ, ಅವನು ಚಾಕು ಚೂರಿ ಎಲ್ಲ ತೋರಿಸಿ ಗಾಬರಿ ಮಾಡ್ಬಿಟ್ಟು ಅವಾಗ ತೆಕ್ಕೊಟ್ಬಿಟ್ಟೆ ಅನ್ಸುತ್ತೆ. ಆಮೇಲೆ ಪೊಲೀಸರು ಬರ್ತಿದ್ದಾರೆ ಅಂತ ನೀವ್ ಗಾಬರಿ ಮಾಡಿದ್ರಿ, ನಾನ್ ಚೆಕ್ ಮಾಡ್ಕೊಳ್ಳಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀವೇನೆ.